ಬಹಳ ಒಂದಷ್ಟು ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದೆ. ಸಂಭಾವನೆ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಈಗಲೂ ಸಮಾನ ಹೀರೋ ಸಮಾನಾಗಿ ಸಂಭಾವನೆ ಸಿಗ್ತಾ ಇಲ್ಲ. ಇಲ್ಲಿಂದಾದ್ರೂ ಮುಂದೆ ಸರಿ ಆಗುತ್ತಾ? ನೀವು ಹೇಳಿಮ್ಮ, ನಿಮ್ಮ ಇಂಡಸ್ಟ್ರಿನಲ್ಲಿ ಹೆಂಗಿದೆ ಅಂತ. ನಿಮಗೆ ಸೇಮ್ ಪೇಮೆಂಟ್ ಕೊಡ್ತಾರಾ ಇಲ್ಲೋ? ನೋಡಿದ್ರ, ಅದರಲ್ಲೇ ಉತ್ತರ ಬಂತು ನನಗೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ. ಎಲ್ಲ ಕಡೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಾಗಲಿ, ಜರ್ನಲಿಸಮ್ ಆಗಿರಲಿ, ಐ ಥಿಂಕ್ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲ ಫೀಲ್ಡ್ ಅಲ್ಲಿ ಐ ಥಿಂಕ್ ವಿಮೆನ್ಗೆ ವಿ ಆರ್ ಫೇಸಿಂಗ್ ದಿಸ್ ಪೇ ಡಿಸ್ಪ್ಯಾರಿಟಿ. ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಬೀಂಗ್ ಪೇಡ್ ಲೆಸ್. ಐ ಥಿಂಕ್ ದಟ್ ಮಸ್ಟ್ ಚೇಂಜ್. ಆ್ಯಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು, ಅವಾಗಲೇ ವಿ ಕ್ಯಾನ್ ಚೇಂಜ್ ಇಟ್. ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ಟರು ನೀವೇ ನಗ್ತಾ ಇದ್ದೀರಾ ಸರ್? ನಿಮಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮಗೆ ಹೀರೋಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಕಮಿಡಿಯನ್ಸ್ಗೆ. ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್. ಯಾ ಮೇಡಮ್, ಒಂದು ಪದ ಹೇಳ್ತಾ ಇದ್ರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಹೊಂದಾಕ್ಬೇಕು ಅಂತ. ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದ್ದೀರಿ ಇಷ್ಟು ವರ್ಷದ ಜರ್ನಿಲಿ? ಹಿಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. See, sometimes it becomes political. Adu we must avoid it as much as possible. ಸಿನಿಮಾ ಬಂದಾಗ ಆ್ಯಂಡ್ ಇಶ್ಯೂಸ್ ಬಂದಾಗ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು. ಓಕೆ, ಸೊ ಐ ಥಿಂಕ್ ಸಾಧು ಕೋಕಿಲಾ ಸರ್ ಅವ್ರು ನನಗೂ ತೋರಿಸಿದ್ರು, ಎಲ್ಲರಿಗೂ ಇನ್ವಿಟೇಷನ್ಸ್ ಕಳಿಸಿದ್ದಾರೆ. ಕ್ಲೋಸಿಂಗ್ ಸೆರೆಮನಿ ಇದೆ, ಇವ್ರು 9-10ನೇ ತಾರೀಕು ಆದ್ರೂ ಕೂಡ ಇದನ್ನ ಹೇಳ್ತಾರೆ. So ಎಲ್ಲಾ ತರ ಆನ್ಸರ್ ಹೋಗಿದೆ ಆಲ್ರೆಡಿ ಎಲ್ಲರಿಗೂ. What I'm saying is, I'm sure he's invited people and ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸಾಧು ಕೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ. ಬೇರೆ ಯಾರಾದರೂ ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಥರ ಕಾಂಟ್ರವರ್ಸೀಸ್ ಆಗುತ್ತೆ. ಅದು ಇಂಡಸ್ಟ್ರಿದಲ್ಲಿ ಇರಬಾರ್ದು, ಬಟ್ ದಟ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಮ್ಮ ಇಂಡಸ್ಟ್ರಿಗಿನೇ ಒಳ್ಳೆ ಹೆಸರು ಬರುತ್ತೆ. ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫಾರ್ ದ ಫೇಸ್ ಆಫ್ ಇಟ್, ಸಿನಿಮಾಗೋಸ್ಕರ, ನಮ್ಮ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವು ಇದನ್ನ ಸಕ್ಸಸ್ ಮಾಡಬೇಕು.